ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ ಅವ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ. ಬಿಕಾಸ್ ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಏನಿದೆ ಅದು ನಮಗೆ ಮುಂಚೆ ಒಂದು ಕ್ಯಾಲೆಂಡರ್ ಅನ್ನು ಬಿಟ್ಟಿದ್ರು, ರೈಟ್? ಸೊ ಅದ್ರ ಪ್ರಕಾರನೇ ನಡೆಸ್ತಾ ಇದ್ದಾರೆ. ಟೈಮ್ ಟು ಟೈಮ್ ಏನ್ ಹೇಳಿದಾರೋ ಅದನ್ನೇ RRB ಅವರು ನಡೆಸ್ತಾ ಇದ್ದಾರೆ. ದಯವಿಟ್ಟು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗ್ತಿದ್ರೋ ಆರ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಲ್ಲಿ ಒಂದು ನಮಗೆ ಪೋಸ್ಟ್ ಬೇಕು ಅಂತ ಓದ್ತಿದ್ರು ಅವ್ರಿಗೆ ಇದ್ರ ಅಷ್ಟು ಒಳ್ಳೆ ಆಪರ್ಚುನಿಟಿ ಮತ್ತೆ ಸಿಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ಕ್ಲಿಯರ್? ಸೊ ಮುಂದೆ 50,000 ವೇಕೆನ್ಸಿ, ಭರ್ಜರಿ ವೇಕೆನ್ಸಿ ಇದೆ. ಅದನ್ನ ನಾವೇನ್ ಮಾಡಬೇಕು, ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಯರ್? ಸೊ ಈ ಒಂದು ಸೆಷನ್ ಅಲ್ಲಿ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಸೊ ಕ್ಯಾಲೆಂಡರ್ ತುಂಬಾ ಜನ ನನ್ನ ಕೇಳ್ತಾ ಇದ್ರು, ಸರ್ NTPC ಯಾವಾಗ ಬಿಡ್ತಾರೆ ಅಂತ. ನೀವು ಇವಾಗ ಏನ್ ಬರೀತಿದ್ರೆ NTPC ಅದು 2026 2025, ಇನ್ನು 2026 ಬಾಕಿ ಇದೆ. ಕ್ಲಿಯರ್? ಸೊ ಎಲ್ಲಾನು ಸಮೇತ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೇ ಆಗಲಿ, 10th ಆಗಿರಲಿ, ITI ಆಗಿರಲಿ, ಡಿಪ್ಲೊಮಾ ಆಗಿರಲಿ, PU ಆಗಿರಲಿ, ಡಿಗ್ರಿ ಆಗಿರಲಿ, ಎಲ್ಲ ಆ ತರಹದ ನಿಮ್ಮ ಒಂದು ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ಎಲ್ಲಾ ತರಹದ ವೇಕೆನ್ಸೀಸ್ ಇದೆ. ಲೆವೆಲ್ 5, ಲೆವೆಲ್ 4, ಲೆವೆಲ್ 6, ಲೆವೆಲ್ ಪ್ರತಿ ಒಂದು ಜಾಬ್ ಸಮೇತ ಇದೆ. ಒಳ್ಳೆ ಸ್ಯಾಲ್ರಿ ಇದೆ. ಸೊ ನಮ್ಗೆ ನೋಡಿ, ನೀವು ಯಾವಾಗಲೂ ಸಮೇತ ವೆಯ್ಟ್ ಮಾಡಬಾರ್ದು, ನಾವು ಯಾವಾಗಲೂ ಸಮೇತ ವೆಯ್ಟ್ ಮಾಡಬಾರ್ದು ನೋಟಿಫಿಕೇಶನ್ ಬಿಡೋವರೆಗೂ. ಅದು ಒಂದು ಗುಡ್ ಸ್ಟೂಡೆಂಟ್ನ ಒಂದು ಲಕ್ಷಣ ಏನಂದ್ರೆ ವೆಯ್ಟ್ ಮಾಡಬಾರ್ದು ನೋಟಿಫಿಕೇಶನ್ವರೆಗೂ. ಸೊ ಓದ್ತಾ ಇರ್ರಿ. ನೋಡೋಣ ಬನ್ನಿ. ಇಲ್ಲಿ ನೋಡಿ, ಜನವರಿ ಟು ಮಾರ್ಚ್ ಅಸಿಸ್ಟೆಂಟ್ ಲೋಕೋ ಪೈಲಟ್ 36 2026 ವೇಕೆನ್ಸೀಸ್ ಅಸೆಸ್ಮೆಂಟ್ ಅಪ್ ಟು, ಇಟ್ ಮೀನ್ಸ್ ಅಂದಾಜು. ಕ್ಲಿಯರ್? ಸೊ ಐಡೆಂಟಿಫೈ. ಸೊ ಅಪ್ರೂವಲ್ ಯಾವಾಗ ಆಗಿದೆ? ಜನವರಿ 2026. ಡ್ರಾಫ್ಟ್ ಅಂದ್ರೆ ಫೈನಲ್ ನೋಟಿಫಿಕೇಶನ್ ಬಿಡೋ ಒಳಗಡೆ ಒಂದು ಶಾರ್ಟ್ ನೋಟಿಸ್ ಬಿಡ್ತಾರೆ, ಅದು ಫೆಬ್ರವರಿಲಿ ಬಂದಿದೆ. ಕರೆಕ್ಟ್ ಆಗಿ ಬಂದಿದೆಯಾ? ಸೊ ALP ಎಷ್ಟು ನೋಟಿಫಿಕೇಶನ್ ಬಂದಿದೆ ಅಂದ್ರೆ ಎಷ್ಟು ವೇಕೆನ್ಸೀಸ್ ಬಂದಿದೆ? 11,147 ಆರ್ ಸಮಥಿಂಗ್, 27 ಅನ್ಸುತ್ತೆ, ರೈಟ್? ಇಷ್ಟು ವೇಕೆನ್ಸೀಸ್ ಬಂದಿದೆ. ಅದೇ ತರ ನಮ್ಗೆ ಟೆಕ್ನಿಷಿಯನ್ಸ್, ನೆಕ್ಸ್ಟ್ ಟೆಕ್ನಿಷಿಯನ್ಸ್ ಜನವರಿ ಟು ಮಾರ್ಚ್ ಸೇಮ್ ಇದು ಸಮೇತ. ಸೊ ಫೆಬ್ರವರಿ ಶಾರ್ಟ್ ನೋಟಿಸ್, ಇದೇನು ಬಂದಿತ್ತು ಮಾರ್ಚ್ ಅಲ್ಲಿ ಶಾರ್ಟ್ ನೋಟಿಸ್ ಬಂದಿತ್ತು, ಅಂದ್ರೆ 1 ಮಂತ್ ಲೇಟ್ ಆಗಿ ಬಂದಿತ್ತು, ಅಂದ್ರೆ ಏಪ್ರಿಲ್ ಆಗಿತ್ತು. 6565 ವೇಕೆನ್ಸೀಸ್ ಇತ್ತು ಅವ್ರ ಪ್ರಕಾರ. ಕ್ಲಿಯರ್? ಇದು ಸಮೇತ ಈ ತಿಂಗಳ ಎಂಡಲ್ಲಿ ಅಥವಾ ನೆಕ್ಸ್ಟ್ ತಿಂಗಳ ಸ್ಟಾರ್ಟಿಂಗ್ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡ್ತಾರೆ. ಕ್ಲಿಯರಾ? ಅದೇ ತರ ಸೆಕ್ಷನ್ ಕಂಟ್ರೋಲರ್, ಇದು ಹೊಸ ಒಂದು ಜಾಬ್ ಆಗಿರುತ್ತೆ ರೈಲ್ವೆದಲ್ಲಿ. ಸೊ ಹಿಂದಿನ ಸಲನು ಬಿಟ್ಟಿದ್ರು, ಈ ಸಲನು ಬಿಟ್ಟಿದ್ದಾರೆ. ಸೊ ಆಲ್ರೆಡಿ ನೋಟಿಫಿಕೇಶನ್ ಶಾರ್ಟ್ ನೋಟಿಸ್ ಬಿಟ್ಟಿದ್ದಾರೆ. ಎಷ್ಟು? ಕೇವಲ 119. ಇದು ಏಪ್ರಿಲ್ ಅಲ್ಲಿ ಬಿಡಬೇಕಾಗಿತ್ತು, ಮೇ ಅಲ್ಲಿ ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಿದ್ರೆ 1 ತಿಂಗಳು ಮಾತ್ರ ಲೇಟ್ ಮಾಡ್ತಿದೆ. ಕ್ಲಿಯರ್? ಇಲ್ಲಿ ನೋಡಿ, 2024 ನಾವು ಏನ್ ಹೇಳ್ತಿದ್ವಿ, ಇನ್ನೂ ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಬಂದೇ ಬಿಡ್ತು ಅಲ್ವಾ? ಸೊ ಒಂದ್ಸಲ ಎಕ್ಸಾಮ್ ಮಾಡಿದ್ಮೇಲೆ ರಿಸಲ್ಟ್ ಕಂಪಲ್ಸರಿ ಬಂದೇ ಬರುತ್ತೆ. ಜಸ್ಟ್ ಸ್ವಲ್ಪ ಪೇಷನ್ಸ್ ಇಂದ ಇದ್ರೆ ಎಲ್ಲಾನು ಸಮೇತ ಒಳ್ಳೇದೇ ಆಗುತ್ತೆ. ಕ್ಲಿಯರ್ ಇದೆ? ನೆಕ್ಸ್ಟ್ ಬಂದ್ಬಿಟ್ಟು JE. ಜುಲೈಯಲ್ಲಿ ಅಂದ್ರೆ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಇದು ಬಂದ್ಬಿಡುತ್ತೆ JE. ಅದಾದ್ಮೇಲೆ ಜುಲೈ ಟು ಸೆಪ್ಟೆಂಬರ್ ಪ್ರತಿಯೊಬ್ರು ಕೇಳಿರುವಂತಹ ಒಂದು ಕಾಮನ್ ಪ್ರಶ್ನೆ ನಾನು ಏನು ಅಂದ್ರೆ, ಸರ್ NTPC ಮತ್ತೆ ಆಗುತ್ತಾ, ಕಂಪಲ್ಸರಿ ಆಗುತ್ತಾ, ಯಾವಾಗ ಆಗುತ್ತೆ, ಈ ತರ ಕೇಳಿದಾರೆ. ನೋಡಿ, NTPC ಗ್ರಾಜುಯೇಟ್ ಮತ್ತು ಅಂಡರ್ ಗ್ರಾಜುಯೇಟ್ ಮತ್ತೆ ಆಗುತ್ತೆ, ನೀವು ತಲೆನೇ ಕೆಡ್ಸ್ಕೊಬಿಡಿ, ಹಾಗೇ ಆಗುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಇವತ್ತಿನಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಸೊ ನೋಟಿಫಿಕೇಶನ್ ವರ್ಗೂ ವೆಯ್ಟ್ ಮಾಡಬೇಡಿ. ಸರ್ ಇನ್ನೂ ಗ್ರಾಜುಯೇಟ್ ಲೆವೆಲ್ದು ಟೈರ್ 1 ರಿಸಲ್ಟ್ ಬಂದಿಲ್ಲ, ಟೈರ್ 2 ಆಗಿಲ್ಲ, CBT ಆಗಿಲ್ಲ, ರಿಸಲ್ಟ್ ಬಂದಿಲ್ಲ, ಅಷ್ಟು ಬೇಗ ಬರುತ್ತಾ? ಬರ್ಬೋದು. ಅವ್ರು ಕೊಟ್ಟಿದ್ದಾರಲ್ವಾ ಇಲ್ಲಿ, ಅದ್ರ ಪ್ರಕಾರ ನಡೆಸ್ತಾ ಇದ್ದಾರೆ. ಸೊ ಲೇಟ್ ಆದ್ರೂ ಸಮೇತ 1 ಮಂತ್ ಆಗ್ಬೋದು. ಜುಲೈ ಆಗಸ್ಟ್ ಕೊಟ್ಟಿದ್ದಾರಲ್ವಾ, ಸೊ ಆಗಸ್ಟ್ ಎಂಡಿಂಗ್ ಬರ್ಬೋದು. ಕ್ಲಿಯರ್? ಇಲ್ಲಿ ನೋಡಿ, ಮತ್ತೆ ಹೇಳ್ತೀನಿ, CBT ಟು 90% ಆಗಸ್ಟ್ ಜುಲೈ 9 ಇರುತ್ತೆ ಗ್ರಾಜುಯೇಟ್ ಲೆವೆಲ್ದು 90%. ಮತ್ತೆ RRB ಗ್ರೂಪ್ ಡಿ 2025 ಎಕ್ಸಾಮು ಆಗಸ್ಟ್ 3ರಿಂದ ಆಗಸ್ಟ್ 21ವರೆಗೂ ನಡೆಸೋ ಚಾನ್ಸಸ್ ಇದೆ. ಕ್ಲಿಯರ್ ಇದೆಯಾ? ಅಂದ್ರೆ
ಈ ಡೇಟ್ಸ್ ಅಲ್ಲಿ ಗ್ಯಾಪ್ ಇದೆ, ಇಲ್ಲೇ ನಡೆಸಬೇಕು ಎಕ್ಸಾಮ್, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಕ್ಲಿಯರ್. ಸೊ ಅಂಡರ್ ಗ್ರಾಜುಯೇಟ್ ಆದ್ಮೇಲೆ ರಿಸಲ್ಟ್ ಬಿಟ್ಬಿಡ್ತಾರೆ, ರಿಸಲ್ಟ್ ಬಿಟ್ಟಿದ ತಕ್ಷಣ ನಮ್ಗೆ ಜಾಸ್ತಿ ಟೈಮ್ ಇರಲ್ಲ, ಕೇವಲ 20 ರಿಂದ 30 ದಿನ ಮಾತ್ರ ಇರುತ್ತೆ, ಇಷ್ಟೇ. ಗ್ರಾಜುಯೇಟ್ ಲೆವೆಲ್ 1 ಕೀ ಆನ್ಸರ್ ಬಿಟ್ಟಿದ ತಕ್ಷಣ ಎಷ್ಟು ದಿನ ಇರುತ್ತೆ, ಸರಿ, ರಿಸಲ್ಟ್ ಬಿಟ್ಟಿದ ತಕ್ಷಣ ಎಷ್ಟು ದಿನ ಇರುತ್ತೆ, ಕೇವಲ 20 to 30 ಡೇಸ್ ಮಾತ್ರ ಇರುತ್ತೆ. ಸೇರಿದೆ. ಸೊ ಹಾಗಾಗಿ ಯಾರೆಲ್ಲ 68 ಆರ್ 65 ಎಬೋವ್ ಮಾಡಿದ್ರು ದಯವಿಟ್ಟು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಸೊ ಏನು ಪ್ರಿಪ್ರೇಷನ್ ಏನು ವೇಸ್ಟ್ ಆಗಲ್ಲ. ಕ್ಲಿಯರ್ ಇದೆಯಾ? ಸೊ ಇದು 11,000 ಚಿಲ್ಲರೆ ಆಯಿತು, ಇದು 6,565 ಆಯಿತು, ಇದು 119 ಆಯಿತು. ನೆಕ್ಸ್ಟ್ ಸೊ NTPC ಈ ಸಲ ಜಾಸ್ತಿ ಆಗೋ ಚಾನ್ಸಸ್ ಇದೆ, ಅಂದ್ರೆ 7 to 8 ಆಗೋ ಚಾನ್ಸಸ್ ಇದೆ. ಅದಾದ್ಮೇಲೆ ಗ್ರೂಪ್ ಡಿ 2019 ಜಾಸ್ತಿ ಬಿಟ್ಟಿದ್ರು, 2024 ಏನಾಯ್ತು 32,000 ಚಿಲ್ಲರೆ ಬಿಟ್ರು. ಕ್ಲಿಯರ್. ಸೊ ಈಗ ಎಷ್ಟು ಬಿಟ್ಟಿದ್ದಾರೆ, 22,000 ಚಿಲ್ಲರೆ, 33,000 ಚಿಲ್ಲರೆ ಆಗ ಇವಾಗ 22,000 ಚಿಲ್ಲರೆ. ಕ್ಲಿಯರ್. ನೆಕ್ಸ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಕ್ಲಿಯರ್ ಇದೆಯಾ? ಗ್ರೂಪ್ ಡಿ ಚೀಪ್ ಅಂತ ಲೆಕ್ಕಕ್ಕೆ ಬಿಡಿ, ಗ್ರೂಪ್ ಡಿ ಇಲ್ವಾ, ಗ್ರೂಪ್ ಡಿ ಕ್ವಶನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗ್ರೂಪ್ ಡಿ ಯಾವ ತರ ಕಾಂಪಿಟೇಷನ್ ಇದೆ ಅಂತ ಹೇಳ್ಬಿಟ್ಟು. ಕ್ಲಿಯರ್ ಇದೆಯಾ? ಸೊ ಈಗ ರೀಸೆಂಟ್ ಆಗಿ ಆಯ್ತಲ್ಲಪ್ಪ, ಕೀ ಆನ್ಸರ್ ಬಿಟ್ಟಿದ್ದಾರೆ, ಎಲ್ಲ ಬಿಟ್ಟಿದ್ದಾರೆ, ನೀವು ಕ್ವಶನ್ಸ್ನ ಸಾಲ್ವ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕಾಂಪಿಟೇಷನ್ ಲೆವೆಲ್ ಇದೆ ಅಂತ. ಕೋಟಾನ್ ಕೋಟಿ ಜನ ಹಾಕ್ತಾರೆ, 1,08,00,000 ಜನ ಹಾಕಿದ್ದಾರೆ, ಈ ಸಲ 84 ಲಕ್ಷ ಜನ ಹಾಕಿದ್ದಾರೆ. ಕ್ಲಿಯರ್ ಇದೆಯಾ? ಸೊ ನೋಡಿ, ನಮ್ಮ ಒಂದು ಜೋನ್ಸ್ ಅಲ್ಲಿ ಜಾಸ್ತಿ ಕಮ್ಮಿ ಇರುತ್ತೆ, ನಿಮ್ಗೆ ಗೊತ್ತಾಗ್ತಿಲ್ಲ. ನಮ್ಮ ಒಂದು ಬೆಂಗಳೂರು ಜೋನ್, ಹುಬ್ಳಿ ಜೋನ್ ಏನಿದೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ, SWR ಇದೆ ಅಲ್ವಾ, ಸೊ ತುಂಬಾ ಕಮ್ಮಿ ಕಟ್ ಆಫ್ ಇರುತ್ತೆ. ಸೊ ಕಂಪೇರಿಂಗ್ ಟು ಅದರ್ ಜೋನ್ಸ್. ಸೊ ದಯವಿಟ್ಟು ಯಾರೆಲ್ಲ ಡಿಗ್ರಿ ಆಗಿದೆಯೋ, ಯಾರೆಲ್ಲ ITI ಆಗಿದೆ, ಯಾರೆಲ್ಲ ಡಿಪ್ಲೊಮಾ ಆಗಿದೆಯೋ, ಎಲ್ಲರೂ ದಯವಿಟ್ಟು RRBಗೆ ಪ್ರಿಪ್ರೇಷನ್ ಆಗ್ಬೋದು. ಇಲ್ಲ ಸರ್ ನಾವು SSC ಆಗ್ತಿದ್ರೆ SSCನೂ ಆಗಿ ತೊಂದರೆ ಇಲ್ಲ, CGLಗೆ ಆಗ್ತೀರಾ CGLಗಾಗಿ, CHSL ಆಗ್ತೀರಾ CHSLಗಾಗಿ, ಸೊ SSC JEಗೆ ಆಗ್ತೀರಾ ಆಗಿ, CPOಗೆ ಆಗ್ತೀರಾ ಆಗಿ, ತೊಂದರೆ ಇಲ್ಲ. ನಾನು ಹೇಳೋದಿಷ್ಟು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ದಯವಿಟ್ಟು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಸೊ ಎವ್ರಿ ಇಯರ್ ವೇಕೆನ್ಸಿ ಬರ್ತಾನೆ ಇರುತ್ತೆ. ಕ್ಲಿಯರ್. ಸೊ ಇದು ಸಮೇತ ಏನು ನಮಗೆ ಗ್ರೂಪ್ ಡಿ 40K ಈ ಸಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೋಟಲ್ ಏನಾಯ್ತು 50K ಎಬೋ ಆಯ್ತು. ಕ್ಲಿಯರ್ ಇದೆಯಾ? ಈ ವರ್ಷ 2026 ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಅವರು ಮಿನಿಮಮ್ ಅಂದ್ರೂ ಸಮೇತ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು. ಇದು ನನ್ನ ಒಂದು ಗೋಲ್. ಕ್ಲಿಯರ್ ಇದೆಯಾ? ಬಿಕಾಸ್ ನೋಡಿ, ನಾವು ಯಾವಾಗಲೂ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಎವ್ರಿ ಇಯರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಮಾಡ್ಬೋದಲ್ವಾ. SSC ಅಲ್ಲಿ ಮೊದಲೇ ಕ್ಯಾಲೆಂಡರ್ ಬಿಡ್ತಾರೆ, ಸೊ ಬ್ಯಾಂಕಿಂಗ್ ಅಲ್ಲಿ ಮೊದಲೇ ಕ್ಯಾಲೆಂಡರ್ ಬಿಡ್ತಾರೆ, ರೈಲ್ವೆದಲ್ಲಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ನೋಡಿ RPF ಕಾನ್ಸ್ಟೇಬಲ್ ಮತ್ತು RPF SI 5,500 ಪೋಸ್ಟ್ ಆಗುತ್ತೆ. ಇದು ಯಾರು ಮಾಡ್ತಾರೆ? SSC ಅವ್ರು ಮಾಡ್ತಾರೆ, RRB ಅವ್ರು ಮಾಡಲ್ಲ ಈ ಸಲ. ಕ್ಲಿಯರ್ ಇದೆಯಾ? ಸೊ ಹಾಗಾದ್ರೆ ಏನು ALP ಆಯಿತು, ಟೆಕ್ನಿಷಿಯನ್ ಆಗುತ್ತೆ, ಸೆಕ್ಷನಲ್ ಕಂಟ್ರೋಲರ್ ಆಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಗ್ರಾಜುಯೇಟ್ ಲೆವೆಲ್ NTPC ಮತ್ತು ಅಂಡರ್ ಗ್ರಾಜುಯೇಟ್ ಲೆವೆಲ್ NTPC ಆಗೇ ಆಗುತ್ತೆ. ದಯವಿಟ್ಟು ನೀವು ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿ. ಕ್ಲಿಯರ್? ಕಮೆಂಟ್ ಅಲ್ಲಿ ಹೇಳಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀವಿ ಸರ್ ಅಂತ. ಕ್ಲಿಯರಾ? ಸೊ ನೋಡೋಣ ಯಾವುದೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾರೆಲ್ಲ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಅನ್ನೋದು ಈ ಒಂದು ವಿಡಿಯೋಲಿ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದು 11,127 ALP ನೋಟಿಫಿಕೇಶನ್ ಅಲ್ವಾ. ನಾನು ಸಜೆಸ್ಟ್ ಮಾಡೋದು ದಯವಿಟ್ಟು ಸಿಕಿಂದ್ರಾಬಾದ್ ಹಾಕೊಳ್ಳಿ, ವೇಕೆನ್ಸೀಸ್ ಜಾಸ್ತಿ ಇದೆ, ಕಾಂಪಿಟೇಷನ್ ಇರುತ್ತೆ, ತೊಂದರೆ ಇಲ್ಲ, ನಾವು ಮಾಡೋಣ. ಆಲ್ರೆಡಿ RRB ಗ್ರೂಪ್ ಡಿಗೆ ನಾವು ಏನು ಮಾಡ್ತಿದ್ವಿ, ಸೊ PYQ ಸಿಲ್ಸನ್ನು ಮಾಡ್ತಿದ್ವಿ, ರೈಟ್. 3 ಲೆಕ್ಚರ್ ಕಂಪ್ಲೀಟ್ ಆಗಿದೆ, 4th ಲೆಕ್ಚರ್ ಪರ್ಸೆಂಟೇಜ್ 75 ಕ್ವಶನ್ಸ್ ಒಂದೇ ಸಿಂಗಲ್ ವಿಡಿಯೋದಲ್ಲಿ ನಾಳೆ 5 PM ಅಪ್ಲೋಡ್ ಆಗಿಬಿಡುತ್ತೆ ಇದೇ ಒಂದು ಚಾನಲಲ್ಲಿ. ಸೊ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಸಮೇತ ಕೊಟ್ಟಿರ್ತೀವಿ. ಓಕೆ. ನೆಕ್ಸ್ಟ್ ಟೆಕ್ನಿಷಿಯನ್ ನೋಡಿ 6565 ಇದಾವೆ. ಇದರಲ್ಲಿ ಟೆಕ್ನಿಷಿಯನ್ ಗ್ರೇಡ್ 3 ಮತ್ತು ಟೆಕ್ನಿಷಿಯಲ್ ಗ್ರೇಡ್ 1. ಟೆಕ್ನಿಷಿಯಲ್ ಗ್ರೇಡ್ 3 ಬಂದ್ಬಿಟ್ಟು 10th ಮೇಲೆ, ಟೆಕ್ನಿಷಿಯನ್ ಗ್ರೇಡ್ 1 ಬಂದ್ಬಿಟ್ಟು ಡಿಗ್ರಿ ಮೇಲೆ. ಕ್ಲಿಯರ್ ಇದೆಯಾ? ಇದು ಸಮೇತ ಇಷ್ಟರಲ್ಲೇ ನೋಟಿಸನ್ನು ಬಿಡ್ತಾರೆ. ಕ್ಲಿಯರ್. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನಲ್ ಕಂಟ್ರೋಲರ್. ಈ ಸಲ ವೇಕೆನ್ಸಿ ಕಮ್ಮಿ ಬಿಟ್ಟಿದ್ರೆ ತೊಂದರೆ ಇಲ್ಲ, ಹೊಸ ವೇಕೆನ್ಸಿ ಇದು, ಹೊಸ ಜಾಬ್ ಇದು ರೈಲ್ವೆದಲ್ಲಿ, ಲೆವೆಲ್ 6 ಜಾಬ್ ಇದು. ಯಾವ ಥರ ಅಂದರೆ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ಸ್ ಏನಿದೆ, ಸ್ಟೇಷನ್ ಮಾಸ್ಟರ್, ಓಕೆನಾ, CCCTS, JAA ಈ ಥರ ಪೋಸ್ಟ್ಗೆ ಈಕ್ವಲ್ ಇದು ಸೆಕ್ಷನಲ್ ಕಂಟ್ರೋಲರ್. ಕ್ಲಿಯರ್. ಸೊ ಈಗ ಸರ್ ನಮ್ಮದು ಡಿಗ್ರಿ ಆಗಿದೆ, ನಾವು ಯಾವುದೆಲ್ಲ ಅಪ್ಲಿಕೇಶನ್ ಆಗ್ಬೋದು, ಯಾವುದೆಲ್ಲ ಜಾಬ್ಗೆ. ನಮ್ಮದು PU ಆಗಿದೆ ಸರ್, ನಮ್ಮದು ITI ಆಗಿದೆ,
ನಮ್ದು 10th ಆಗಿದೆ, ನಾವು ಅಪ್ಲಿಕೇಶನ್ ಆಗ್ಬೋದಾ? ಸೊ ಟೆಕ್ನಿಷಿಯನ್ ಸರ್ ನಮ್ದು ಡಿಪ್ಲೊಮಾ ಆಗಿದೆ, ನಾವು ಯಾವುದಕ್ಕೆ ಅಪ್ಲಿಕೇಶನ್ ಆಗ್ಬೋದು ಎಲ್ಲ ಸಮೇತ ಈಗ ತಿಳಿಸ್ಕೊಡ್ತೀನಿ. ಕ್ಲಿಯರ್? ಸೊ ಡಿಗ್ರಿ ಬೇಸ್ಡ್ ಎಕ್ಸಾಮ್ ಬಂದ್ಬಿಟ್ಟು RRB NTPC ಮತ್ತೆ RRB JE. JEಗೆ ಏನಾಗಿರ್ಬೇಕು, ಇಂಜಿನಿಯರಿಂಗ್ ಆಗಿರ್ಬೇಕು. NTPCಗೆ ನೀವು ಯಾವುದೇ ಒಂದು ಡಿಗ್ರಿ ಆಗಿರಲಿ ನೀವು ಅಪ್ಲಿಕೇಶನ್ ಅನ್ನ ಆಗ್ಬೋದು. ಹಿಂದಿನ ಸಲ ಹೆವಿ ಕಮ್ಮಿ ಕಟ್ ಆಫ್ ಇತ್ತು ರೀ ಬೆಂಗಳೂರಲ್ಲಿ, ನಂದು ಸಮೇತ ಕ್ಲಿಯರ್ ಆಗಿದೆ. NTPC ಸೆಲೆಕ್ಟೆಡ್ ಆಗಿದೆ. ಕ್ಲಿಯರ್? 102.5 ಬಂದಿದೆ ನಂದು, ತೊಂದರೆ ಇಲ್ಲ. ನಮ್ದಾಗಿದೆ, ನಿಮ್ದು ಹಾಗೆ ಆಗುತ್ತೆ. ಕ್ಲಿಯರಾ? ಅದೇ ತರ ನೋಡಿ, NTPC 2 ಲೆವೆಲ್ಸ್ ಇರುತ್ತೆ, CBT 1 CBT 2 ಮತ್ತೆ ಟೈಪಿಂಗ್ ಒಂದು SM ಬೇಕಂದ್ರೆ CBAT ಇರುತ್ತೆ. ಸರಿ, ಸೈಕೋ ಟೆಸ್ಟ್ ಇರುತ್ತೆ. ಓಕೆನಾ? ಡಿಗ್ರಿ ಆಗಿರೋದು ಅಪ್ಲಿಕೇಶನ್ ಆಗ್ಬೋದು, ಏನೇ ಡಿಗ್ರಿ. ಓಕೆನಾ? ಸ್ಟೇಷನ್ ಮಾಸ್ಟರ್ ಇರುತ್ತೆ, ಗೂಡ್ಸು, JA ಇರುತ್ತೆ, ಕಮರ್ಷಿಯಲ್ ಅಪ್ರೆಂಟಿಸ್ ಇರುತ್ತೆ, ಸೀನಿಯರ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇರುತ್ತೆ, ಲೆವೆಲ್ ಪೇ ಮತ್ತು ಲೆವೆಲ್ 6 ಜಾಬು, CCCTS ಇದೆ ಅಲ್ವಾ, ಅದು ಲೆವೆಲ್ 6 ಜಾಬು. ಕ್ಲಿಯರ್? ಸೊ ಅಪ್ರಾಕ್ಸಿಮೇಟ್ಲಿ 60,000 ಬರುತ್ತೆ ಕೈಗೆ. ನೆಕ್ಸ್ಟ್ ನೋಡಿ, ಸ್ಟೇಷನ್ ಮಾಸ್ಟರ್, ಇದು ಲೆವೆಲ್ 6 ಜಾಬು, NTPC ಅಲ್ಲಿ ಬರುತ್ತೆ. ಇದು ಸಮೇತ 60,000ವರೆಗೂ ಬರುತ್ತೆ. ಅದೇ ಥರ ಗೂಡ್ಸು, ಟ್ರೈನ್ ಮ್ಯಾನೇಜರು, ಸೀನಿಯರ್ ಕ್ಲರ್ಕು, RRB JE. ನೆಕ್ಸ್ಟ್ ಇಂಜಿನಿಯರಿಂಗ್ ಆಗಿರುತ್ತಲ್ವ, ಅವರೆಲ್ಲ JEಗೆ ಅಪ್ಲೈ ಮಾಡ್ಬೋದು. ಡಿಪ್ಲೊಮಾ ಆಗಿದ್ರು ಸಮೇತ, ಡಿಪ್ಲೊಮಾ ಇಂಜಿನಿಯರಿಂಗ್ ಆಗಿದ್ರೆ 10th ಮೇಲೆ ನೋಡಿ, RRB ಗ್ರೂಪ್ ಡಿ ಇದೆ, ALP ಇದೆ, ಟೆಕ್ನಿಷಿಯನ್ ಗ್ರೇಡ್ 3 ಇದೆ. ಕ್ಲಿಯರ್ ಇದೆಯಾ? ಇವೆಲ್ಲ ಸಮೇತ ನಾವು ಅಪ್ಲೈ ಮಾಡ್ಬೋದು. ಕ್ಲಿಯರ್? ಸೊ 50,000ವರೆಗೂ ಇದೆ ರೀ ವೇಕೆನ್ಸಿ 2026ರಲ್ಲಿ. ನಾವು ಜಸ್ಟ್ ಏನು ಮಾಡಬೇಕು, ಈಗಲಿಂದನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕು. ITI ಆಗಿದ್ರು ಮಾಡಿ, 10th ಆಗಿದ್ರು ಆಗಿ, PU ಆಗಿದ್ರು ಮಾಡಿ, ಡಿಗ್ರಿ ಆಗಿದ್ರು ಮಾಡಿ. ಸೊ ನಿಮಗೆ ಮ್ಯಾಥ್ಸ್ ಏನೇ ಪ್ರಾಬ್ಲಮ್ ಇರಲಿ, ನಮ್ಮ ಒಂದು ಚಾನಲಿಂದ ನಿಮಗೆ ಕಂಪ್ಲೀಟ್ ಈಸಿ ಮಾಡಿಕೊಡ್ತೀವಿ. ಕ್ಲಿಯರ್? ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಕ್ಲಾಸಸನ್ನು ಕೇಳಿ. ಓಕೆನಾ? ಎಲ್ಲ ಸಮೇತ PYQ ಬೇಸ್ಡ್ ಮಾಡಿಸ್ತಾ ಇದ್ದೀವಿ, ಮುಂದೆ ಥಿಯರಿನೂ ಸಮೇತ ಮಾಡಿಸ್ತೀವಿ, ತೊಂದರೆ ಇಲ್ಲ. ಕ್ಲಿಯರಾ? ಸೊ RRB ಗ್ರೂಪ್ ಡಿ, ನನಗೆ RRB ಗ್ರೂಪ್ ಡಿ ಅಂದರೆ ತುಂಬ ಇಷ್ಟ. ಕ್ಲಿಯರ್? ಯಾಕೆ ಹೇಳಿ? ಯಾವ ಥರ ಕ್ವಶನ್ಸ್ ಕೇಳ್ತಿದ್ದಾರೆ ಅಂದರೆ 2024 ಆಯ್ತಲ್ವಾ, ಅದರಲ್ಲಿ ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದ್ದಾರೆ. ಕ್ಲಿಯರ್? ಸೊ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗಿದೆ. RRB ಗ್ರೂಪ್ ಡಿಯಲ್ಲಿ ಅತಿ ಹೆಚ್ಚು ಜನ ಅಪ್ಲಿಕೇಶನ್ ಹಾಕೋದು, ಕಾಂಪಿಟೇಷನ್ ಹೆವಿ ಇದೆ. ಸೊ ಹಾಗಾಗಿ 92 ಪೋಸ್ಟ್ ಮಾತ್ರ ಇರೋದ್ರಿಂದ ನಾವು ಯಾವ ಥರ ಪ್ರಿಪ್ರೇಷನ್ ಆಗಬೇಕು, ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಆಗಬೇಕು. ಕ್ಲಿಯರ್? ಸೊ ಆಲ್ರೆಡಿ RRB ಗ್ರೂಪ್ ಡಿಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ, ದಯವಿಟ್ಟು ಕ್ಲಾಸಸ್ಸನ್ನು ನೋಡಿ. ಓಕೆನಾ? ಒಂದ್ಸಲ ನೋಡಿ, ಒಂದು ಕ್ಲಾಸನ್ನು ಕೇಳಿ, ಯೂಸ್ ಆಯ್ತು ಅಂದರೆ ದಯವಿಟ್ಟು ಫಾಲೋ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸಮೇತ ಶೇರ್ ಮಾಡಿ. ಕ್ಲಿಯರ್? ಸೊ ALPದು ಆಲ್ರೆಡಿ ಗೊತ್ತಿದೆ, 30,000ವರೆಗೂ ಬರುತ್ತೆ. ಓಕೆನಾ? ನೆಕ್ಸ್ಟು ಟೆಕ್ನಿಷಿಯನ್ನು, ಸೊ 45,000ವರೆಗೂ ಬರುತ್ತೆ ಟೆಕ್ನಿಷಿಯನ್ದು. ಕ್ಲಿಯರ್? ಸೊ ITI ಆಗಿದ್ರೆ ಸಾಕು, ಇದಕ್ಕೆ 10th ಮೇಲೂ ಇದ್ದಾವೆ. ಕ್ಲಿಯರ್? ಟೆಕ್ನಿಷಿಯನ್ ಗ್ರೇಡ್ 3 ಮತ್ತು ಟೆಕ್ನಿಷಿಯನ್ ಗ್ರೇಡ್ 1 ಅಂತ ಇರುತ್ತೆ. ಟೆಕ್ನಿಷಿಯನ್ ಗ್ರೇಡ್ 3ಗೆ ನಾವು ಅಪ್ಲೈ ಮಾಡ್ಬೋದು 10th ಅವರು. ಕ್ಲಿಯರ್? ತೊಂದರೆ ಏನಿಲ್ಲ. ಕ್ಲಿಯರ್? ಯಾವುದೋ ಒಂದು ಜಾಬ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಕ್ಲಿಯರ್? ಅಸಿಸ್ಟೆಂಟ್ ಲೋಕೋ ಪೈಲಟ್ ನೋಡಿ, ಟ್ರೈನ್ ಆಪರೇಟಿಂಗ್ ಸಪೋರ್ಟ್ ಇರುತ್ತೆ, ಟೆಕ್ನಿಕಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಶಿಫ್ಟ್ ಬೇಸ್ಡ್ ಡ್ಯೂಟಿ ಇರುತ್ತೆ. ಕ್ಲಿಯರ್? ಸೊ ಏನು ಬೇಕು, ಸ್ಯಾಲ್ರಿನ ಸಖತ್ತಾಗಿದೆ ಸ್ಯಾಲ್ರಿ. ಕ್ಲಿಯರ್? 2019 ಆದ್ರಲ್ವಾ, ಅವ್ರು 2021 ಏನೋ ಆಯ್ತು ಅವ್ರದ್ದು ಜಾಯ್ನಿಂಗು. ಈಗ 45,000 ಎಬೋ ಬರ್ತಾ ಇದೆ. ಪಾಯಿಂಟ್ಸ್ ಮ್ಯಾನ್ ಆದ್ರೆ ಇನ್ನೂ ಬರುತ್ತೆ, ಪ್ರಮೋಷನ್ಸ್ ಇರುತ್ತೆ, ಪ್ರತಿಯೊಂದನ್ನು ಸಮೇತ ಇರುತ್ತೆ. 10th ಆದರೆ ಗ್ರೂಪ್ ಡಿ ಇದೆ ನಮಗೆ. ಕ್ಲಿಯರ್? PU ಆದರೆ ಅಂಡರ್ ಗ್ರಾಜುಯೇಟ್ ಇದೆ, ಡಿಗ್ರಿ ಆದರೆ ಗ್ರಾಜುಯೇಟ್ ಇದೆ, ITI ಏನಾದರೂ ಆಗಿದ್ರೆ ITI ಡಿಪ್ಲೊಮಾ ಆಗಿದ್ರೆ ALP ಇದೆ, ಇನ್ನು RPF ಬರುತ್ತೆ, RPF SI ಮತ್ತು RPF ಕಾನ್ಸ್ಟೇಬಲ್ಲು. ಏನು ಬೇಕು ಹೇಳಿ, ಇಷ್ಟೆಲ್ಲ ಮಾಸ್ ರಿಕ್ರೂಟ್ಮೆಂಟ್ ಇದೆ. 50,000ವರೆಗೂ ಈ ಸಲ ಇದೆ 2026ರಲ್ಲಿ. ಕ್ಲಿಯರ್? ನಾವು ವೇಕೆನ್ಸೀಸ್ ನೋಡಿದೆ, ದಯವಿಟ್ಟು ಪ್ರಿಪ್ರೇಷನ್ ಆಗ್ತಿದ್ರೆ ಈಸಿಯಾಗಿ ನಾವು ಜಾಬನ್ನು ಪಡೆದುಕೊಳ್ಬೋದು. ಕ್ಲಿಯರಾ? ಸೊ
ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಹಾಗೂ ನೀವು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕ್ಲಿಯರ್? ಮತ್ತೆ ನಾಳೆ 5 ಗಂಟೆಗೆ ಪರ್ಸೆಂಟೇಜ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು. ನೋಡಿ, ಯಾವುದೇ ಒಂದು PDF ಆಗಿರಲಿ, ಯಾವುದೇ ಒಂದು ನೋಟಿಫಿಕೇಶನ್ ಆಗಿರಲಿ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಫಾಸ್ಟ್ ಆಗಿ. ಸೊ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ಸಮೇತ ಜಾಯಿನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಕ್ಲಿಯರಾ? ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ